ಎಲ್ಲರಿಗೂ ನಮಸ್ಕಾರ. ಮಾತಿಲ್ಲ ಸೊಲ್ಮೇಲು. ಇವತ್ತು ನಾನು ಮತ್ತೆ ನನ್ನ ಹಸ್ಬೆಂಡ್ ಸ್ಮಾರ್ಟ್ ಬಜಾರ್ಗೆ ಬಂದಿದ್ದೇವೆ. ಕಾರನ್ನು ರಿಟರ್ನ್ ಮಾಡಬೇಕಿತ್ತು. ನೋಡಬೇಕು ರಿಟರ್ನ್ ಮಾಡ್ದ ಎಕ್ಸ್ಚೇಂಜ್ ಮಾಡೋದು ಅಂತೇಳಿ. ಎಕ್ಸ್ಚೇಂಜಿಗೆ ಅದೇ ಪ್ರೈಸಿಗೆ ಸಿಗಿದ್ರೆ ಎಕ್ಸ್ಚೇಂಜ್ ಮಾಡೋದು, ಇಲ್ಲಾಂತಂದರೆ ಬೇರೆ ಯಾವುದಾದ್ರೂ ಐಟಮ್ ತೊಗೊಳ್ಳೋದು ಅಂತ ಬಂದಿದ್ದೇವೆ. ಸ್ಮಾರ್ಟ್ ಬಜಾರಲ್ಲಿ ಆಫರ್ ಆಗ್ತಾ ಇತ್ತು, ಹಾಗಾಗಿ ಆ ಟೈಮಲ್ಲಿ ನಾವು ಕಾರನ್ನು ಪರ್ಚೇಸ್ ಮಾಡಿರೋದು. ಆಫರ್ 3 ದಿನ ಇತ್ತು. ನಾವಿವತ್ತು ಕೊನೆ ದಿನ ಬಂದಿದ್ದೇವೆ. ಇವಾಗ ಆಫರ್ ನಡೀತಾ ಇದೆ. ಹಗಲಲ್ಲಿ ಜನ ಇರೋದಿಲ್ಲ, ಸಂಜೆ ಹೋಗೋ ಜನ ಇರ್ತಾರೆ. ಮೊನ್ನೆ ನಾವು ಬರಬೇಕಿದ್ರೆ ತುಂಬ ಫುಲ್ ರಶ್ ಇತ್ತು. ನನಗೆ ಆಫರ್ ಏನು ಅಷ್ಟೇನು ಕಂಡು ಬಂದಿಲ್ಲ, ಯಾಕಂದರೆ ಇದಕ್ಕಿಂತ ಮುಂಚೆ ಕೂಡ ಬಂದಿದ್ವಿ. ಇದೇ ಆಫರ್ ನಡೀತಾ ಇತ್ತು, ಅಂದರೆ ಆಫರ್ ಹಾಕೋ ಮುಂಚೆ ಕೂಡ ಬಂದಿದ್ವಿ. ಇದೇ ಆಫರ್ ಇತ್ತು. ನನಗೇನು ಅಷ್ಟು ಡಿಫ್ರೆನ್ಸ್ ಕಾಣಲಿಲ್ಲ. ನನ್ನ ಮಗ ಹೇಳಿದ್ದ, ಸ್ಕೂಲಿಗೆ ಹೋಗೋ ಹೇಳಿದ್ದ, ಅಮ್ಮ ನನಗೆ ಇನ್ನೊಂದು ಕಾರ್ ತೊಗೊಂಬ, ಇಂಥದ್ದೇ ಆಗ್ಬೋದು, ಇನ್ನೊಂದು ಕಲರ್ ತೊಗೊಂಬ ಅಂತ ಹೇಳಿದ್ದ. ಆದರೆ ನಾವು ತೊಗೊಂಬರಲಿಲ್ಲ. ಯಾಕೆ ಗೊತ್ತಾ, ಮತ್ತೆ ಅದು ಮನೆ ಕೊಂಡೋಗಿ ಮತ್ತೆ ಅದು ನಡೆಯೋದಿದ್ರೆ ಸುಮ್ಮನೆ ವೇಸ್ಟ್ ಅಲ್ಲ, ಮತ್ತೆ ಬರಬೇಕು, ನಾವು ತಿರ್ಗಾ ಬರಬೇಕು. ಹಾಗಾಗಿ ನಾವು ತೊಗೊಳ್ಳಿಲ್ಲ. ಅದರ ಬದಲಾಗಿ ಅವರಿಗೆ ಏನಾದರೂ ತೊಗೊಳ್ಳುವ ಅಂತೇಳಿ ಸ್ನ್ಯಾಕ್ಸ್ ಅದೆಲ್ಲ ತೊಗೊಂಡ್ವಿ. ನನಗೆ ಹಸಿವಾಗ್ತಾ ಇತ್ತು, ಹಾಗಾಗಿ ನಾವು ಅಲ್ಲಿ ಅದರ ಒಪೋಸಿಟ್ ಸ್ಮಾರ್ಟ್ ಬಜಾರ್ ಒಪೋಸಿಟಲ್ಲಿ ಮಲ್ಬಾರ್ ಬೈಟ್ಸ್ ಅಂತ ಇದೆ. ಸಕ್ಕತ್ತಾದಂಥ ಸಮೋಸ ಎಲ್ಲ ಸಿಗುತ್ತೆ, ಹಾಗಾಗಿ ತಿನ್ನುವ ಅಂತಂದೆ. ಅದಕ್ಕೆ ಅವ್ರ ಹಸ್ಬೆಂಡ್ ಬೇಡ ಅಂತಂದರು. ಅದಕ್ಕೆ ಇವಾಗ ಸ್ಟೇಟ್ ಬ್ಯಾಂಕಲ್ಲಿರುವ ಹೋಟೆಲ್ ಹರಿಕಿರಣಗೆ ಬಂದಿದ್ದೇವೆ.